ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ ಓಮ್ನಿವರ್ಸ್ ಚಾನಲ್‌ಗೆ ಸ್ವಾಗತ. ಇವತ್ತು ಕ್ಯಾರೆಟ್ ಸೊಪ್ಪಿನ ಪಲ್ಯ ಹೇಗೆ ಮಾಡ್ಬೋದು ಅಂತ ನೋಡೋಣ. ನನಗೆ ಐಡಿಯಾನೇ ಇರಲಿಲ್ಲ ಕ್ಯಾರೆಟ್ ಸೊಪ್ಪಿಂದು ಪಲ್ಯ ಮಾಡ್ಬೋದು ಅಂತ. ನಮ್ಮ ಊರ ಕಡೆ ಎಲ್ಲ ಬಸಳೆ ಸೊಪ್ಪು, ಹರಿವೆ ಸೊಪ್ಪು ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಆದರೆ ಇವತ್ತು ನಂದೊಂದು ಫ್ರೆಂಡ್ ಹೇಳಿದರು ಕ್ಯಾರೆಟ್ ಸೊಪ್ಪು ಚೆನ್ನಾಗಿರುತ್ತೆ ಪಲ್ಯ ಮಾಡಿದರೆ ಅಂತ. ಇವೆಲ್ಲ ಗಿಡಗಳು ನನ್ನ ಬ್ಯಾಕ್ ಯಾರ್ಡಲ್ಲಿ ಆಗಿರುವಂಥದ್ದು. ಪುಟಾಣಿ ಕ್ಯಾರೆಟ್ ಗಿಡಗಳನ್ನ ನೆಟ್ಟಿದ್ದೆ. ಅದರಲ್ಲಿ ಸೊಪ್ಪುಗಳು ಚೆನ್ನಾಗೇ ಬಂದಿದೆ. ಹಾಗೆ ಚಿಕ್ಕ ಚಿಕ್ಕ ಕ್ಯಾರೆಟ್ ಕೂಡ ಬಂದಿತ್ತು. ಬನ್ನಿ ಇವತ್ತು ಕ್ಯಾರೆಟ್ ಸೊಪ್ಪಿನ ಪಲ್ಯ ಮಾಡೋಣ. ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಬೇಕು. ಸೊ ನಾನು ಬೌಲಲ್ಲಿ ಈ ಥರ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದರಲ್ಲಿ ಏನಾದರೂ ಈ ಬೇರಿಗೆ ಹತ್ತಿರ ಇರುವಂತಹ ಪಾರ್ಟ್ಗಳೆಲ್ಲ ಬೇಡ ಅಂತಿದ್ರೆ ಸ್ವಲ್ಪ ತೆಗೆದುಬಿಟ್ಟು ಸೊಪ್ಪುಗಳನ್ನು ನುಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಇದು ಬರೀ ಸೊಪ್ಪು ಪಲ್ಯ ನಂತರ ಎಷ್ಟು ಚೂರಾಗುತ್ತೆ, ಅದಕ್ಕೋಸ್ಕರ ಇದ್ರ ಜೊತೆ ನಾನು ಬೇರೆ ವೆಜಿಟೇಬಲ್ಸ್ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಸೊಪ್ಪು ಕಟ್ ಆಗ್ತಿದ್ದಂಗೆ ನಾನು ಸ್ವಲ್ಪ ಪೊಟ್ಯಾಟೋಸ್, ಆನಿಯನ್ಸ್, ಟೊಮ್ಯಾಟೋಸ್ ಏನು ಬೇಕು ಸ್ವಲ್ಪ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಪಲ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ಪೊಟ್ಯಾಟೊ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಆನಿಯನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ವಿಡಿಯೋ ನೋಡಿದರೆ ಎಷ್ಟು ಫಾಸ್ಟಾಗಿ ಆನಿಯನ್ ಕಟ್ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಐ ವಿಶ್ ರಿಯಲಲ್ಲೂ ಇಷ್ಟು ಫಾಸ್ಟಾಗಿ ವೆಜಿಟೇಬಲ್ ಕಟ್ ಮಾಡಲಿಕ್ಕೆ ಬರ್ತಿದ್ರೆ ಎಷ್ಟು ಒಳ್ಳೇದಿರ್ತಿತ್ತು. ಬಟ್ ಇಲ್ಲ, ರಿಯಲ್ ಆಗಿ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಸೊ ಆನಿಯನ್ ಕಟ್ ಆಗ್ದಂಗೆ ಸ್ವಲ್ಪ ಟೊಮೆಟೊನೂ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಥರ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡ್ರೆ ಕುಕ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಆಗ್ತಿದ್ದಂಗೆ ಒಗ್ಗರಣೆಗೆ ಈ ಥರ ಪಾತ್ರೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಒಗ್ಗರಣೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಹಾಕ್ತಾ ಬರಬೇಕು. ಲೈಕ್ ಸಾಸಿವೆ, ಗಾರ್ಲಿಕ್, ಕರಿ ಲೀವ್ಸ್, ರೆಡ್ ಚಿಲ್ಲಿ ಏನೆಲ್ಲ ಒಗ್ಗರಣೆಗೆ ನೀವು ಪ್ರಿಫರ್ ಮಾಡ್ತೀರಾ ಅದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಕಾಯ್ಲಿಕ್ಕೆ ಬಿಡಿ ಒಗ್ಗರಣೆನ. ಸ್ವಲ್ಪ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದ ಕೂಡಲೇ ಸ್ವಲ್ಪ ಎಲ್ಲ ಸಾಮಗ್ರಿಗಳನ್ನು ಹಾಕಿದ ಕೂಡಲೇ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಕಾಯ್ಲಿಕ್ಕೆ ಬಿಡಿ. ಕಾಯ್ತಿದ್ದಂಗೆ ಆನಿಯನ್ ಹಾಕಿ ಫಸ್ಟಿಗೆ ಆನಿಯನ್ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಗ್ಗರಣೆ ಜೊತೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆನಿಯನ್ಗೆ ಸ್ವಲ್ಪ ಉಪ್ಪು ಹಾಕಿದರೆ ಆನಿಯನ್ ಬೇಗ ಕಾಯುತ್ತೆ ಅಂತಾರೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಈ ಥರ ಉಪ್ಪು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಕಾಯಲಿಕ್ಕೆ ಬಿಡಿ ಆನಿಯನ್ನ. ಆನಿಯನ್ ಕಾಯ್ತಿದ್ದಂಗೆ ಸ್ವಲ್ಪ ಟೊಮೆಟೊ ಹಾಕಿ. ಆ್ಯಕ್ಚುಲಿ ಆನಿಯನ್ ಇನ್ನೂ ಸ್ವಲ್ಪ ಕಾಯಕ್ಕೆ ಬಿಡ್ಬೋದು. ನಾನು ಸ್ವಲ್ಪ ಅರ್ಜೆಂಟಲ್ಲಿದೆ, ಸೊ ಹಾಗಾಗಿ ಟೊಮೆಟೊ ಎಲ್ಲ ಹಾಕಿಬಿಟ್ಟು ಬೇಗನೆ ಎರಡೂ ಒಟ್ಟಿಗೆ ಕಾಯಲಿ ಅಂತ ಬೇಗನೆ ಹಾಕಿಬಿಟ್ಟೆ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಆನಿಯನ್ ಕಾಯ್ಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ಟೊಮೆಟೊ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಆನಿಯನ್ನು ಟೊಮೆಟೊ ಕಾಯ್ತಿದ್ದಂಗೆ ಕಟ್ ಮಾಡಿರುವಂತಹ ಪೊಟ್ಯಾಟೊ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಜೊತೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಅದಾಗ್ತಿದ್ದಂಗೆ ಕಟ್ ಮಾಡಿರುವಂತಹ ಸೊಪ್ಪನ್ನ ಹಾಕಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಲಿಕ್ಕೆ ಬಿಡಿ ಚೆನ್ನಾಗಿ. ಪೊಟ್ಯಾಟೊ ಹಾಗೂ ಸೊಪ್ಪನ್ನ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಸೊ ಮಿಡ್ಲಲ್ಲಿ ಬೇಕು ಅಂದರೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಕ್ಕೆ ಬಿಡಿ ಪೊಟ್ಯಾಟೊ ಹಾಗೂ ಸೊಪ್ಪನ್ನ. ಸ್ವಲ್ಪ ಹೊತ್ತಾದ ನಂತರ ನಿಮ್ಗೆ ಏನೆಲ್ಲ ಮಸಾಲ ಹಾಕಬೇಕು ಅನಿಸ್ತಿದೆಯೋ ಅದೆಲ್ಲ ಹಾಕಿ, ಲೈಕ್ ಖಾರಕ್ಕೆ ಹಾಗೂ ಕೊರಿಯಂಡರ್, ಜೀರಾ ಮತ್ತು ಸ್ವಲ್ಪ ಗರಂ ಮಸಾಲ ಆ ಥರ ಏನೆಲ್ಲ ಬೇಕು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಬೇಯಕ್ಕೆ ಬಿಡಿ. ನೋಡಿ ಚೆನ್ನಾಗಿ ಬೆಂದಿದೆ ಅನ್ನಿಸ್ತಿದೆ, ಬಟ್ ಅಂದ್ರೂ ಸ್ವಲ್ಪ ನೋಡಬೇಕು ಬೆಂದಿದೆಯಾ ಇಲ್ವಾ ಅಂತ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಕು ಅಂದರೆ ಒಂದೆರಡು ಪೀಸ್ ಪೊಟ್ಯಾಟೊ ತೆಗೆದುಬಿಟ್ಟು ಪೊಟ್ಯಾಟೊ ತೆಗೆದುಬಿಟ್ಟು ಬೆಂದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಸ್ವಲ್ಪ ಸೈಡಿಗೆ ತೆಗೆದುಬಿಟ್ಟು ನೀವು ನೋಡ್ಕೋಬೋದು ಬೆಂದಿದೆಯಾ ಇಲ್ವಾ ಅಂತ. ಬೆಂದಿಲ್ಲ ಅಂದರೆ ಮತ್ತೆ ಸ್ವಲ್ಪ ಹೊತ್ತಿಡಿ, ಬೆಂದಿದ್ರೆ ವಿ ಆರ್ ಗುಡ್ ಟು ಈಟ್. ಇದು ಕರೆಕ್ಟಾಗಿ ಬೆಂದಿರೋ ಥರ ಕಾಣಿಸ್ತಾ ಇದೆ. ಸೊ ಇವಾಗ ನಮ್ಮದು ಟೇಸ್ಟ್ ನೋಡೋ ಕಾರ್ಯಕ್ರಮ. ಸ್ವಲ್ಪ ಪಲ್ಯನ ಪ್ಲೇಟಿಗೆ ಹಾಕ್ಕೊಂಬಿಟ್ಟು ಹೇಗಿದೆ ಅಂತ ನೋಡೋಣ.
ಸೊ ಇವಾಗ ಪಲ್ಯ ಹೇಗಾಗಿದೆ ಅಂತ ನೋಡೋಣ. ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಇದೆ, ತಣ್ಣಗೆ ಮಾಡ್ಕೊಂಬಿಟ್ಟು ತಿನ್ನಿ. ಚೆನ್ನಾಗಿದೆ ಅಲ್ವಾ? ಸೂಪರಾಗಿದೆ.